ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಸಾಧನೆಗೆ ಅಂಗವೈಕಲ್ಯ ಎಂದಿಗೂ ಶಾಪವಾಗಲ್ಲ. ಪ್ರಿಯಾಂಕಾ ಅಗರ್ವಾಲ್ ಅವರ ಇನ್ಸ್ಪೈರಿಂಗ್ ಸ್ಟೋರಿ. ವಿಮಾನ ಹಾರಾಟ ಭದ್ರತೆ ಈಗ ಇನ್ನಷ್ಟು ಗಟ್ಟಿ. ಹೊಸ ತಂತ್ರಜ್ಞಾನದ ಮೊರೆ ಹೊಕ್ಕ ಕೆಇಎ ಆಡಳಿತ ವರ್ಗ. ಹಜ್ ಯಾತ್ರೆಯ ವಿಮಾನಯಾನ ದರ ಪರಿಷ್ಕರಣೆ. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಬೆಲೆ ಏರಿಕೆ ಬರೆ. ಅಂಗವೈಕಲ್ಯ ಮನುಷ್ಯನ ಜೀವನಕ್ಕೆ ಶಾಪ ಅಂತ ಭಾವಿಸುವ ಬದಲು ಅದನ್ನ ಹಿಮ್ಮೆಟ್ಟಿ ಸಾಧನೆ ಮಾಡುವುದು ಅಸಾಧ್ಯವಲ್ಲ ಎಂಬುದನ್ನು ನಿರೂಪಿಸಿ ತೋರಿಸುವುದೇ ಸಾಧನೆಯ ಜೀವನ. ಇಂತಹ ಜೀವನವನ್ನ ಬದುಕಿ ಸಮಾಜಕ್ಕೆ ತೋರಿಸಿಕೊಟ್ಟವರು ಬೆಂಗಳೂರಿನ ಪ್ರಿಯಾಂಕಾ ಅಗರ್ವಾಲ್. ಹತ್ತಿರ ನಿಂತವರನ್ನೇ ಸ್ಪಷ್ಟವಾಗಿ ಕಾಣದ ಸ್ಥಿತಿಯಲ್ಲಿದ್ದರೂ ಎತ್ತರದ ಪರ್ವತ, ಹಲವಾರು ಸವಾಲುಗಳನ್ನ ದಾಟಿ ಹಿಮಾಲಯದ ಬೇಸ್ ಕ್ಯಾಂಪ್ ತಲುಪುವ ಮೂಲಕ ಪ್ರಿಯಾಂಕಾ ಮಹತ್ತರ ಸಾಧನೆ ಮಾಡಿದ್ದಾರೆ. ರೆಟಿನಿಟಿಸ್ ಪಿಗ್ಮೆಂಟೋಸಾ ಎಂಬ ಸಮಸ್ಯೆ ಎದುರಿಸುತ್ತಿರುವ ಪ್ರಿಯಾಂಕಾ ಪರ್ವತಾರೋಹಣದಲ್ಲಿ ಆಸಕ್ತಿಯನ್ನ ಹೊಂದಿದ್ರು. ಕಣ್ಣಿನ ಸಮಸ್ಯೆ ಇದ್ರೂ ಇಂದು ಈ ಸಾಧನೆ ಮಾಡಿರುವುದು ಪ್ರವಾಸಿ ಲೋಕಕ್ಕೆ ಹೆಮ್ಮೆ ಎನಿಸಿದೆ. ಕ್ಯಾಪಡೋಸಿಯಾ ಎನ್ನುವುದು ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಅದು ಪ್ರಕೃತಿ ಮತ್ತು ಇತಿಹಾಸ ಕೈಜೋಡಿಸಿ ಸೃಷ್ಟಿಸಿದ ಒಂದು ಅದ್ಭುತ ಲೋಕ. ಕ್ಯಾಪಡೋಸಿಯಾ ಅಂದ ತಕ್ಷಣ ನೆನಪಾಗುವುದು ಮುಂಜಾನೆಯ ಆಕಾಶದಲ್ಲಿ ತೇಲುವ ನೂರಾರು ಬಣ್ಣ ಬಣ್ಣದ ಹಾಟ್ ಏರ್ ಬಲೂನ್ಗಳು. ಇಲ್ಲಿನ ವಿಶಿಷ್ಟವಾದ ಭೌಗೋಳಿಕ ರಚನೆಯನ್ನ ಆಕಾಶದಿಂದ ನೋಡುವುದೇ ಒಂದು ಅದ್ಭುತ ಅನುಭವ. ಪ್ರತಿದಿನ ಬೆಳಗ್ಗೆ 100ಕ್ಕೂ ಹೆಚ್ಚು ಬಲೂನ್ಗಳು ಏಕಕಾಲಕ್ಕೆ ಆಕಾಶಕ್ಕೆ ಏರುವುದು ಜಗತ್ತಿನ ಬೇರೆಲ್ಲೂ ಕಾಣದ ದೃಶ್ಯ. ಕ್ಯಾಪಡೋಸಿಯಾದಲ್ಲಿ ಕೇವಲ ಮೇಲ್ನೋಟದ ಸೌಂದರ್ಯವಷ್ಟೇ ಅಲ್ಲ, ಭೂಮಿಯ ಅಡಿಯಲ್ಲೂ ಅದ್ಭುತ ಪ್ರಪಂಚವಿದೆ. ಇಲ್ಲಿ ಸುಮಾರು 36ಕ್ಕೂ ಹೆಚ್ಚು ಭೂಗತ ನಗರಗಳಿವೆ. ಅವುಗಳಲ್ಲಿ ಡೆರಿಂಕುಯು ಅತ್ಯಂತ ಪ್ರಸಿದ್ಧ. ಅಂದ ಹಾಗೆ ಕ್ಯಾಪಡೋಸಿಯಾ ಎಲ್ಲಿದೆ? ವಿಮಾನ ನಿಲ್ದಾಣದಲ್ಲಿ ಭದ್ರತೆ ಹೆಚ್ಚಿಸಲು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಮಾರ್ಟ್ ಏರ್ ಸೈಡ್ ಸೇಫ್ಟಿ ಸಿಸ್ಟಮ್ ಎಂಬ ಹೊಸ ತಂತ್ರಜ್ಞಾನದ ಮೊರೆ ಹೊಕ್ಕಿದೆ. ಈ ತಂತ್ರಜ್ಞಾನ ಏರ್ಪೋರ್ಟ್ನಲ್ಲಿ ವಿಮಾನ ಹಾರಾಟಕ್ಕೆ ಸೂಕ್ತ ಭದ್ರತೆಯನ್ನು ಒದಗಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಲಿದೆ. ಹೊಸ ವ್ಯವಸ್ಥೆಯ ಸ್ಮಾರ್ಟ್ ಕ್ಯಾಮೆರಾಗಳು ಮತ್ತು ಎಐ ತಂತ್ರಜ್ಞಾನವನ್ನು ಒಳಗೊಂಡಿದ್ದು, ಇದು ರಸ್ತೆಯಲ್ಲಿ ಓಡಾಡುವ ವಾಹನಗಳ ಮೇಲೆ ಹದ್ದಿನ ಕಣ್ಣಿಟ್ಟು ಏನಾದರೂ ಅಪಾಯ ಎದುರಾದಲ್ಲಿ ತಕ್ಷಣವೇ ಎಚ್ಚರಿಕೆ ನೀಡುತ್ತದೆ. ವಾಹನಗಳನ್ನು ನಿಯಂತ್ರಿಸುವ ಲೈಟ್ಗಳನ್ನು ಸಿಬ್ಬಂದಿಗಳೇ ನಿರ್ವಹಿಸುತ್ತಿದ್ದರು. ಇದರಲ್ಲಿ ಕೆಲವೊಮ್ಮೆ ತಪ್ಪುಗಳಾಗಿ ವಿಮಾನಗಳ ಹಾರಾಟ ತಡವಾಗುವ ಸಾಧ್ಯತೆ ಹೆಚ್ಚಿತ್ತು. ಇದನ್ನು ತಪ್ಪಿಸಲು ಈಗ ಹೊಸ ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿದೆ ಎಂದು ಕೆಐಎ ಆಡಳಿತಾಧಿಕಾರಿಗಳು ತಿಳಿಸಿದ್ದಾರೆ. ಜೆಟ್ ಇಂಧನ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಹಜ್ ಯಾತ್ರೆಯ ವಿಮಾನ ದರದಲ್ಲಿ ಏರಿಕೆ ಮಾಡಲಾಗಿದೆ ಎಂದು ತಿಳಿದುಬಂದಿದೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧ ವಿಶ್ವಾದ್ಯಂತ ತೈಲ ಪೂರೈಕೆ ವ್ಯವಸ್ಥೆಯನ್ನೇ ಹಾಳು ಮಾಡಿದೆ. ಹೀಗಾಗಿ ಈ ಬಾರಿಯ ಹಜ್ ಯಾತ್ರೆಯ ವಿಮಾನ ದರದಲ್ಲಿ 10,000 ರೂಪಾಯಿ ಏರಿಕೆ ಮಾಡಲಾಗಿದೆ ಎಂದು ವಿಮಾನಯಾನ ಸಂಸ್ಥೆಗಳು ತಿಳಿಸಿವೆ. ಈವರೆಗೆ 28,459 ರೂಪಾಯಿ ಮೌಲ್ಯವಿದ್ದ ಹಜ್ ವಿಮಾನ ದರ ಈಗ 37,945 ರೂಪಾಯಿಗೆ ಏರಿಕೆ ಮಾಡಲಾಗಿದ್ದು, ಎಟಿಎಫ್ ಬೆಲೆಗಳ ಏರಿಕೆಗೆ ಅನುಸಾರ ಈ ದರ ಪರಿಷ್ಕರಣೆ ಮಾಡಲಾಗಿದೆ ಎಂದು ತಿಳಿದುಬಂದಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಬಣ್ಣ ಬಣ್ಣದ ಮುಖವಾಡಗಳನ್ನ ಧರಿಸುವುದೇ ಹಬ್ಬವಾಗಿರುವ ಈ ಕಾರ್ನಿವಲ್ ಯಾವ ನಗರದಲ್ಲಿ ನಡೆಯುತ್ತದೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ವಿಹಾರ್ ವೇ ವಿಶ್ವ. ನಮಸ್ಕಾರ.